ಎಲ್ಲರಿಗೂ ನಿದ್ದೆ ಬೇಕೇ ಬೇಕು ಅಲ್ವಾ? ಆದರೆ ನಾವು ಹೇಗೆ ಮಲಗ್ತೀವಿ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರಬಹುದು ಅಂತ ಗೊತ್ತಾ? ಇದು ಬರೀ ಆರಾಮದ ವಿಷಯ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ. ನೀವು ಮಲಗೋ ರೀತಿ ಸರಿಯಿಲ್ವಾ? ಒಂದು ವೇಳೆ ಬೆಳಗ್ಗೆ ಎದ್ದಾಗ ಸುಸ್ತಾಗ್ತಿದ್ರೆ ಅಥವಾ ಬೇರೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ರೆ ಅದಕ್ಕೆ ಕಾರಣ ನೀವು ರಾತ್ರಿ ಮಲಗುವ ಭಂಗಿನೇ ಆಗಿರ್ಬೋದು. ಹೌದು. ಹಾಗಿದ್ರೆ ಈ ಒಂದು ಚಿಕ್ಕ ಬದಲಾವಣೆ ಇದಕ್ಕೆಲ್ಲ ಪರಿಹಾರ ಕೊಡ್ಬೋದಾ? ಬನ್ನಿ ನೋಡೋಣ. ನಾವು ಮಲಗುವ ಪೊಸಿಷನ್ ಅನ್ನೋದು ಕೇವಲ ಕಂಫರ್ಟ್ಗೆ ಸೀಮಿತವಾಗಿಲ್ಲ, ಅದು ನಮ್ಮ ಇಡೀ ಶರೀರದ ಮೇಲೆ ಪರಿಣಾಮ ಬೀರುತ್ತೆ. ಇವತ್ತಿನ ಈ ಚರ್ಚೆಯಲ್ಲಿ ನಾವು ಮಲಗುವ ಭಂಗಿ ನಮ್ಮ ದೇಹದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಅದರಲ್ಲೂ ಮುಖ್ಯವಾಗಿ ಎಡಬದಿಗೆ ಮಲಗೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ತಿಳಿಯೋಣ. ಸರಿ, ಹಾಗಿದ್ರೆ ನಮ್ಮ ದೇಹದೊಳಗೆ ಒಂದು ಸಣ್ಣ ಜರ್ನಿ ಹೋಗ್ಬರೋಣ. ಎಡಕ್ಕೆ ಮಲಗಿದ್ರೆ ನಮ್ಮ ಪ್ರಮುಖ ಅಂಗಾಂಗಗಳಿಗೆ ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ಒಂದೊಂದಾಗೆ ನೋಡೋಣ. ನಮ್ಮ ಜರ್ನಿಯ ಮೊದಲ ಸ್ಟಾಪ್ ಹೃದಯ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ನಮ್ಮ ರಕ್ತ ಪರಿಚಲನಾ ವ್ಯವಸ್ಥೆಯ ಹೆಡ್ ಕ್ವಾರ್ಟರ್ಸ್. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಾವು ಎಡಬದಿಗೆ ಮಲಗಿದಾಗ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆಯೇ ನಮ್ಮ ಹೃದಯಕ್ಕೆ ಸಹಾಯ ಮಾಡತ್ತೆ. ಇದು ಹೃದಯದ ಮೇಲಿನ ವರ್ಕ್ಲೋಡ್ ಕಡಿಮೆ ಮಾಡಿ ರಕ್ತವನ್ನ ಇಡೀ ದೇಹಕ್ಕೆ ಸುಲಭವಾಗಿ ಪಂಪ್ ಮಾಡಕ್ಕೆ ಹೆಲ್ಪ್ ಮಾಡತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಓವರಾಲ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲ, ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಹೃದಯದ ಬಗ್ಗೆ ತಿಳ್ಕೊಂಡಾಯ್ತು. ಈಗ ನಮ್ಮ ಪ್ರಯಾಣ ಹೋಗೋದು ಜೀರ್ಣಾಂಗ ವ್ಯವಸ್ಥೆಯ ಕಡೆಗೆ. ಇದು ಕೂಡ ಗ್ರಾವಿಟಿಯಿಂದ ತುಂಬ ಪ್ರಭಾವಕ್ಕೆ ಒಳಗಾಗುವ ಮತ್ತೊಂದು ಸಿಸ್ಟಮ್. ನಾವು ಎಡಕ್ಕೆ ಮಲಗಿದಾಗ ಮತ್ತೆ ಗ್ರಾವಿಟಿ ತನ್ನ ಕೆಲಸ ಮಾಡುತ್ತೆ. ಆಹಾರವು ಹೊಟ್ಟೆಯಿಂದ ಸಣ್ಣ ಕರುಳಿಗೆ ಸರಾಗವಾಗಿ ಹೋಗೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆಯಲ್ಲಿರೋ ಆಸಿಡ್ ಅನ್ನನಾಳಕ್ಕೆ ವಾಪಸ್ ಬರೋದನ್ನ ತಡೆಯುತ್ತೆ. ಅಂದ್ರೆ ಆಸಿಡ್ ರಿಫ್ಲಕ್ಸ್ ಮತ್ತೆ ಎದೆ ಉರಿ ಸಮಸ್ಯೆ ಕಡಿಮೆಯಾಗುತ್ತೆ. ಯಾರಿಗೆ ಡೈಜೆಷನ್ ಸ್ಲೋ ಇದೆ ಅಥವಾ ಹೊಟ್ಟೆ ಉಬ್ಬರಿಸೋ ಸಮಸ್ಯೆ ಇದೆಯೋ ಅವ್ರಿಗಿದು ನಿಜಕ್ಕೂ ವರದಾನ. ಮುಂದೆ ದೇಹದ ಫಿಲ್ಟ್ರೇಷನ್ ಸಿಸ್ಟಮ್ಗಳ ಬಗ್ಗೆ ಮಾತಾಡೋಣ. ಅಂದರೆ ರಕ್ತವನ್ನ ಕ್ಲೀನ್ ಮಾಡಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋ ಅಂಗಗಳ ಬಗ್ಗೆ. ಇಲ್ಲಿ ಲಿಂಫ್ಯಾಟಿಕ್ ಡ್ರೈನೇಜ್ ಅನ್ನೋದು ತುಂಬಾನೇ ಮುಖ್ಯ. ಏನಿದು ಲಿಂಫ್ಯಾಟಿಕ್ ಡ್ರೈನೇಜ್ ಅಂದ್ರೆ? ಇದು ನಮ್ಮ ದೇಹದಿಂದ ಕಶ್ಮಲ ಅಂದ್ರೆ ಟಾಕ್ಸಿನ್ಗಳನ್ನ ಹೊರಹಾಕುವ ಒಂದು ಪ್ರಾಸೆಸ್. ನಾವು ಎಡಬದಿಗೆ ಮಲಗಿದಾಗ ಈ ಪ್ರಾಸೆಸ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ದೇಹದ ನ್ಯಾಚುರಲ್ ಡಿಟಾಕ್ಸ್ ಸಿಸ್ಟಮ್ಗೆ ಸಪೋರ್ಟ್ ಸಿಕ್ಕ ಹಾಗಾಗುತ್ತೆ. ಇನ್ನು ಕೇಳಿ, ಈ ಪೊಸಿಷನ್ ನಮ್ಮ ಸ್ಪ್ಲೀನ್ ಮತ್ತೆ ಕಿಡ್ನಿಗಳಿಗೂ ತುಂಬಾ ಒಳ್ಳೆಯದು. ಇದು ಸ್ಪ್ಲೀನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋ ಹಾಗೆ ನೋಡ್ಕೊಳ್ಳುತ್ತೆ. ಕಿಡ್ನಿಗಳಿಗೂ ರಕ್ತದ ಹರಿವು ಹೆಚ್ಚಾಗಿ ತ್ಯಾಜ್ಯವನ್ನ ಇನ್ನೂ ಎಫಿಷಿಯಂಟ್ ಆಗಿ ಫಿಲ್ಟರ್ ಮಾಡೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ವೆನಾ ಕಾವಾ ಅಂದ್ರೆ ನಮ್ಮ ಹೃದಯಕ್ಕೆ ರಕ್ತವನ್ನ ವಾಪಸ್ ತಗೊಂಡೋಗೋ ದೊಡ್ಡ ರಕ್ತನಾಳ, ಅದರ ಮೇಲಿನ ಒತ್ತಡವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸರಿ, ಇಲ್ಲಿವರೆಗೂ ಒಳಗಿನ ಅಂಗಗಳ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಫೋಕಸ್ ಅನ್ನು ದೇಹದ ಸ್ಟ್ರಕ್ಚರ್ ಮತ್ತೆ ಉಸಿರಾಟದ ಮೇಲೆ ಶಿಫ್ಟ್ ಮಾಡೋಣ. ಈ ಎರಡು ಪೊಸಿಷನ್ಗಳ ನಡುವಿನ ವ್ಯತ್ಯಾಸ ನೋಡಿ. ಹೊಟ್ಟೆ ಮೇಲೆ ಮಲಗಿದಾಗ ನಮ್ಮ ಬೆನ್ನು ಮೂಳೆ ಅದರ ನ್ಯಾಚುರಲ್ ಅಲೈನ್ಮೆಂಟ್ನಲ್ಲಿ ಇರೋದಿಲ್ಲ. ಇದರಿಂದ ಕೆಳಬೆನ್ನು ಸೊಂಟದ ಮೇಲೆ ಪ್ರೆಷರ್ ಬೀಳುತ್ತೆ. ಆದ್ರೆ ಎಡಬದಿಗೆ ಮಲಗಿದಾಗ ನೋಡಿ, ಬೆನ್ನು ಮೂಳೆ ಒಂದು ನ್ಯೂಟ್ರಲ್ ಪೊಸಿಷನ್ನಲ್ಲಿ ಇರುತ್ತೆ. ಇದರಿಂದ ಬೆನ್ನು ನೋವಿನ ಸಮಸ್ಯೆ ಇರೋರಿಗೆ ತುಂಬಾನೇ ಆರಾಮ್ ಸಿಗುತ್ತೆ. ಮುಂದೆ ಉಸಿರಾಟಕ್ಕೆ ಸಂಬಂಧಪಟ್ಟ ಎರಡು ದೊಡ್ಡ ಬೆನಿಫಿಟ್ಸ್. ಒಂದು, ಗೊರ್ಕೆ ಕಡಿಮೆ ಆಗುತ್ತೆ. ಇನ್ನೊಂದು, ಸ್ಲೀಪ್ ಅಪ್ನಿಯ ಸಮಸ್ಯೆ ಕೂಡ ಕಂಟ್ರೋಲ್ಗೆ ಬರಬಹುದು. ನಾವು ಎಡಬದಿಗೆ ಮಲಗಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಶ್ವಾಸಕೋಶಗಳು ಫ್ರೀಯಾಗಿ ಹಿಗ್ಗೋಕೆ ಜಾಗ ಸಿಗುತ್ತೆ. ಇದು ನಮ್ಮ ಡಯಾಫ್ರಮ್ ಮೇಲಿನ ಪ್ರೆಷರ್ ಕಡಿಮೆ ಮಾಡಿ ನಾವು ಡೀಪ್ ಆಗಿ ಉಸಿರಾಡೋ ಹಾಗೆ ಮಾಡುತ್ತೆ. ಇದರ ರಿಸಲ್ಟ್ ಏನು? ನಮ್ಮ ವಾಯುಮಾರ್ಗಗಳು ಓಪನ್ ಆಗಿರುತ್ತೆ. ಇದರಿಂದ ಗೊರಕೆ ಮತ್ತು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂಥ ಸಮಸ್ಯೆಗಳು ಕಡಿಮೆ ಆಗೋಕೆ ಸಹಾಯ ಆಗುತ್ತೆ. ಓಕೆ, ಇಷ್ಟೆಲ್ಲ ಬೆನಿಫಿಟ್ಸ್ ಕೇಳಿದ ಮೇಲೆ ಇದನ್ನ ನಮ್ಮ ಸ್ಲೀಪಿಂಗ್ ಹ್ಯಾಬಿಟಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಅದಕ್ಕೆ ಇಲ್ಲಿದೆ ಕೆಲವು ಸಿಂಪಲ್ ಟಿಪ್ಸ್. ನಮ್ಮ ಬಾಡಿಗೆ ಈ ಪೊಸಿಷನ್ಗೆ ಟ್ರೈನಿಂಗ್ ಕೊಡೋಕ್ಕೆ ಕೆಲವು ಸರಳ ಸ್ಟೆಪ್ಸ್ ಇದೆ. ಮೊದಲನೇದಾಗಿ, ರಾತ್ರಿ ಮಲಗುವಾಗ ಎಡಬದಿಗೆ ಮಲ್ಕೋಕೆ ಟ್ರೈ ಮಾಡಿ. ಎರಡನೇದು, ಸೊಂಟ ಸರಿಯಾದ ಅಲೈನ್ಮೆಂಟ್ನಲ್ಲಿರೋಕೆ ಮೊಣಕಾಲುಗಳ ಮಧ್ಯೆ ಒಂದು ದಿಂಬು ಇಟ್ಕೊಳ್ಳಿ. ಮೂರನೇದು, ಒಂದು ಬಾಡಿ ಪಿಲೋ ತಬ್ಕೊಂಡು ಮಲಗಿದ್ರೆ ಬೇರೆ ಕಡೆ ಉರುಳೋದನ್ನು ತಡೆಯಬಹುದು, ಜೊತೆಗೆ ಸಪೋರ್ಟ್ ಕೂಡ ಸಿಗುತ್ತೆ. ಡಾಕ್ಟರ್ ಆಲನ್ ಮ್ಯಾಂಡಲ್ ಹೇಳೋ ಹಾಗೆ ಬೆನ್ನು ಮೂಳೆ ಯಾವಾಗ್ಲೂ ನೇರವಾಗಿರೋದು ತುಂಬಾನೇ ಮುಖ್ಯ. ಅಂದ್ರೆ ತಲೆಗೆ ಬಳಸೋ ದಿಂಬು ತುಂಬಾ ಎತ್ತರನೂ ಇರಬಾರ್ದು, ತುಂಬಾ ತಗ್ಗೂ ಇರಬಾರ್ದು. ಬೆನ್ನು ಮೂಳೆ ಸ್ಟ್ರೇಟ್ ಲೈನಲ್ಲಿ ಇರೋ ಹಾಗೆ ನೋಡ್ಕೊಳ್ಬೇಕು. ಹಾಗಿದ್ರೆ ಎಲ್ಲವನ್ನೂ ಒಟ್ಟಾಗಿ ನೋಡೋದಾದ್ರೆ ಎಡಬದಿಗೆ ಮಲಗೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದಕ್ಕೆ ಇದನ್ನ ಹೈಲಿ ರೆಕಮೆಂಡ್ ಮಾಡಲಾಗುತ್ತೆ. ಹಾಗಂತ ಬಲಭಾಗದಲ್ಲೇ ಮಲಗಿದ್ರೆ ಏನೋ ಅಪಾಯ ಅಂಟಲ್ಲ, ಆದ್ರೆ ಲಾಭಗಳು ಸ್ವಲ್ಪ ಕಡಿಮೆ. ಆದ್ರೆ ಹೊಟ್ಟೆ ಮೇಲೆ ಮಲಗೋದನ್ನ ಮಾತ್ರ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು.
ಯಾಕಂದ್ರೆ ಅದು ನಮ್ಮ ಅಂಗಗಳ ಮೇಲೆ ಪ್ರೆಷರ್ ಆಗುತ್ತೆ, ಬೆನ್ನು ಮುಳ್ಳೆಗೂ ಸ್ಟ್ರೇನ್ ಆಗುತ್ತೆ. ಸರಿ, ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ಮೇಲೆ ಇವತ್ತು ರಾತ್ರಿ ಯಾವ ಕಡೆ ಮಲಗಬೇಕು ಅಂತ ಡಿಸೈಡ್ ಮಾಡಿದ್ರಿ. ಯೋಚನೆ ಮಾಡಿ, ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸ ತರಬಹುದು.